ಚೆಕ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೋನಿಕಾ ಚೇತನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ, ಹಾಗೆ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ತುಂಬ ದಿವಸದಿಂದ ವಿಡಿಯೋ ಮಾಡಿರಲಿಲ್ಲ, ಬಿಕಾಸ್ ಇವಾಗ ಪಾಪು ಕೂಡ ಸ್ವಲ್ಪ ದೊಡ್ಡವನಾಗ್ತಾ ಇರೋದ್ರಿಂದ ಅವನಿಗೆ ನಂದು ಕಂಪ್ಲೀಟ್ ಅಟೆನ್ಷನ್ ಕೊಡಬೇಕಾಗುತ್ತೆ. ಆಮೇಲೆ ಅವನು ಅದು ಇದು ಮಾ ಇದು ಅಂತ ಕೇಳ್ತಾನೆ ಇರ್ತಾನೆ. ಅದ್ರ ಮಧ್ಯ ಸ್ವಲ್ಪ ತೀಟೆ ತುಂಬ ಜಾಸ್ತಿ ಆಗಿರೋದ್ರಿಂದ ನನಗೆ ವಿಡಿಯೋ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಮೇನ್ ರೀಸನ್ ಅಂತಂದರೆ ನಾವು ಇವಾಗ ಮನೆ ಖಾಲಿ ಮಾಡಬೇಕು. ಸೊ ಅದಕ್ಕೆ ನಿಮಗೆ ಗೊತ್ತಿರುತ್ತೆ, ಇವಾಗ ಮನೆ ಖಾಲಿ ಮಾಡಬೇಕು ಅಂದರೆ ಎಷ್ಟು ಟೆನ್ಷನ್ ಇರುತ್ತೆ. ಅಲ್ಲಿ ಓಡಾಡಬೇಕು, ಇಲ್ಲಿ ಓಡಾಡಬೇಕು. ಮತ್ತು ನನಗೇನು ಅಂತಂದರೆ ಸ್ವಲ್ಪ ಹೊಸ ಮನೆಯೇ ಇರಬೇಕು ಅನ್ನೋದು ಒಂದು ಮೈಂಡಲ್ಲಿರುತ್ತೆ. ಚೇತನ್ಗೆ ಪಕ್ಕ ಅಂದರೆ ಸ್ವಲ್ಪ ವಾಸ್ತುಗಿಸ್ತು ಎಲ್ಲ ಅವರು ತುಂಬ ನೋಡ್ತಾರೆ. ಸೊ ಅದರಿಂದ ನಮಗೆ ಸ್ವಲ್ಪ ಓಡಾಡೋದು ಮಾಡೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಆಗಿ ವಿಡಿಯೋ ನನಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಫೈನಲಿ ಈಗ ಮನೆ ಸಿಕ್ಕಿದೆ. ಸೊ ಈ ಮಂತ್ ಎಂಡಲ್ಲಿ ಇಲ್ಲ ಅಂದರೆ ಮಿಡ್ಡಲ್ಲಿ ಇಲ್ಲ ಎಂಡಲ್ಲಿ ಖಾಲಿ ಮಾಡಬೇಕು. ಸೊ ನಾನು ಈಗ ನೆಕ್ಸ್ಟು ಇವಾಗಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ಯಾರ್ಯಾರು ಇನ್ನೂ ವಿಡಿಯೋ ಮಾಡ್ತಾ ಇಲ್ಲ ಅಂತ ಕೇಳಿದ್ರಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಮೇನ್ ರೀಸನ್ ನಾನು ಯಾಕೆ ವಿಡಿಯೋ ಮಾಡಿಲ್ಲ ಅಂತ. ಸೊ ಇವತ್ತು ಹೊರಗಡೆ ಹೋಗೋಣ ಅನ್ಕೋತಾ ಇದ್ದೀವಿ. ಲೈಕ್ ಹೊರಗಡೆ ಅಂತ ಅಂದರೆ ಔಟ್ ಆಫ್ ಸ್ಟೇಟ್. ಚೇತನ್ದು ಕೆಲಸ ಇರೋ ಕಾರಣ ನಾವು ಇವಾಗ ಹೋಗ್ತಿದ್ದೀವಿ. ನಾನು ಮತ್ತು ಚೇತನ್ ಇಬ್ಬರೇ ಹೊರಟಿದ್ದೀವಿ. ಪಾಪನ ಕರ್ಕೊಂಡು ಹೋಗ್ತಾ ಇಲ್ಲ, ಬಿಕಾಸ್ ಅವನಿಗೆ ಆಚೆ ಎಲ್ಲ ಹೋದರೆ ಅವನು ಫಸ್ಟ್ ಆಫ್ ಆಲ್ ಮೇಯ್ನಾಗಿ ಊಟ ಮಾಡೋದಿಲ್ಲ. ಜೊತೆಗೆ ಇಷ್ಟೊಂದು ಬಿಸಿಲಿರೋದ್ರಿಂದ ಸ್ವಲ್ಪ ಸಫಕೇಟ್ ಫೀಲ್ ಆಗ್ತಾನೆ. ಸೊ ಅದಕ್ಕೆ ನಾವು ಬೇಡ ಅಂತ ಡಿಸೈಡ್ ಆದ್ವಿ. ಅವನ್ನೆಲ್ಲ ಅಲ್ಲಿ ಇಟ್ಕೊಂಡು ಓಡಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಬೇಡ ಅಂತ ಅಮ್ಮ ಮನೇಲಿ ಬಿಟ್ಟು ಬಂದಿದ್ದೀವಿ. ಸೊ ಇವಾಗ ನಾವು ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಆ್ಯಂಡ್ ನಾನು ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ಇವಾಗ ಮನೆ ಶಿಫ್ಟಿಂಗ್ ಅದು ಇದು ತುಂಬ ಕೆಲಸಗಳಿರುತ್ತೆ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ, ಸೊ ದಟ್ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡಿ, ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಓಕೆ? ಸೊ ಇಲ್ಲಿಂದ ಈಗ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಕ್ಯಾಬ್ ಬಂತು ಅಷ್ಟರಲ್ಲಿ. ನಾವು ಆ್ಯಕ್ಚುಲಿ ಈಗ ಹೋಗ್ತಿರೋದು ಹೈದ್ರಾಬಾದಿಗೆ. ಫೈನಲಿ ನಾವು ಟ್ರೈನ್ ಕೂಡ ಹತ್ತಿದ್ದಾಯಿತು. ಈಗ ಆಲ್ರೆಡಿ ಟ್ರೈನು ಲೈಟಾಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ನಮಗೆ ಸ್ವಲ್ಪ ಟೈಮ್ ಪಾಸ್ ಆಗಬೇಕಲ್ಲ ಅಂತ ಅಂದ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ನಮಗೆ ಸಡನ್ನಾಗಿ ಲೂಡೋ ನೆನಪಾಯಿತು. ಲೂಡೋ ಆಡೋಣ ಅಂತ ಅಂದ್ಕೊಂಡು ಸರಿ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಫಸ್ಟ್ ಗೇಮ್ ನಾನೇ ಗೆದ್ದೆ, ತುಂಬ ಖುಷಿ ಆಯಿತು. ಸೆಕೆಂಡ್ ಗೇಮ್ ಚೇತನ್ ಗೆದ್ದರು ಕೂಡ. ಆ್ಯಂಡ್ ನಾವು ಊಟನ ರೈಲ್ವೆ ಸ್ಟೇಷನಲ್ಲಿ ಸಿಗೋದು ಆ್ಯಕ್ಚುಲಿ ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ವಿ. ನಾವು ಯಾವ ಪಾಯಿಂಟಲ್ಲಿ ಹೇಳಿರ್ತೀವಿ ಈ ಸ್ಟಾಪಲ್ಲಿ ಅಲ್ಲಿಗೆ ತಂದು ಕೊಡ್ತಾರೆ. ನಾವು ಪನ್ನೀರ್ ಪಿಜ್ಜಾ ಮತ್ತು ಚೇತನ್ ನೂಡಲ್ಸ್ ಆರ್ಡ್ರ್ ಮಾಡಿದ್ರು. ಸೊ ಫೈನಲಿ ತಿಂದಿದ್ದಾಯಿತು. ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಏನು ಅಷ್ಟಕ್ಕಷ್ಟೇ. ಬಟ್ ಆ ರೈಲ್ವೆ ಸ್ಟೇಷನಲ್ಲಿ ತೊಗೊಳ್ಳೋದಕ್ಕಿಂತ ಒಂಚೂರು ಬೆಟರ್ ಆಗಿರುತ್ತೆ ಅಂತ ಹೇಳ್ಬೋದು.
ಚೇತನ್ ತಿನ್ನುವಾಗ ಕೂಡ RCB ಮ್ಯಾಚ್ ನೋಡಿಕೊಂಡೇ ಕೂತ್ಕೊಂಡಿದ್ರು. ಆ್ಯಂಡ್ ನನಗೆ ಫೈನಲಿ ನಿದ್ದೆ ಬಂತು ಅಂತ ನಾನು ಮಲ್ಕೊಂಡೆ. ಅವರಂತೂ ಮಲ್ಕೊಂಡಿರ ಮ್ಯಾಚ್ ನೋಡ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಮ್ಯಾಚು ಸೋತೋಗ್ಬಿಟ್ರು. ಏನು ಮಾಡೋಕ್ಕಾಗಲ್ಲ. ನಾವು ಫೈನಲಿ ಕಾಚಿಗೂಡ ಬಂದ್ವಿ ಹೈದ್ರಾಬಾದ್ಗೆ. ಸೊ ಅಲ್ಲಿಂದ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಬೇಕಿತ್ತು. ನಮಗೆ ಆ್ಯಕ್ಚುಲಿ 5ಗೆ ಸ್ಟಾಪ್ ಇದ್ದಿದ್ದು. ಒಂದು ಸ್ವಲ್ಪ 42 ಮಿನಿಟ್ಸು ಲೇಟೇ ಆಯಿತು ಟ್ರೈನು ಬಂದಿದ್ದು. ಸೊ ಈಗ ಅಲ್ಲಿಂದ ರೂಮಿಗೆ ಹೊರಟ್ವಿ. ಅವ್ರದ್ದು ಚೇತನ್ದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಚೇತನ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅವ್ರದ್ದು ಕೆಲಸ ಮುಗಿಸ್ಕೊಂಡ್ರು. ಅವ್ರ ಕೆಲಸ ಮುಗಿಸ್ಕೊಳ್ಳೋಷ್ಟೊತ್ತಲ್ಲಿ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಡೋಣ ಅಂತ ಅಂದ್ಕೊಂಡು ರೆಡಿ ಎಲ್ಲ ಆಗೋಕ್ಕೆ ಹೊರಡ್ತಾ ಇದ್ದೀನಿ. ಚೇತನ್ ಮಾತ್ರ ಕೆಲಸ ಮಾಡ್ತಾಯಿದ್ರು. ಸರಿ, ಅವ್ರದ್ದು ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಇಬ್ಬರು ಒಟ್ಟಿಗೆ ರೆಡಿಯಾಗಿ ಟಿಫಿನ್ ಮಾಡೋಕ್ಕೆ ಹೋಗೋಣ ಅಂತ ಹೊರಟ್ವಿ. ಸೊ ನಾವು ಟಿಫನ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಚಾರ್ಮಿನಾರ್ಗೆ ಹೊರಟ್ವಿ. ನಾವಲ್ಲಿ ಹೋಗೋ ಅಷ್ಟೊತ್ತಲ್ಲಿ ಆಲ್ಮೋಸ್ಟ್ 12 ಆಗೋಗ್ಬಿಟ್ಟಿತ್ತು ಟೈಮು. ಅಲ್ಲಿ ಸಿಕ್ಕಾಬಟ್ಟೆ ಕ್ರೌಡು, ಎಲ್ಲಿ ನೋಡಿದ್ರು ಜನ. ಬಟ್ ಏನು ಶಾಪಿಂಗ್ ಅಲ್ಲೇನು ಹಾಕಿದ್ದಾರೆ, ಇದು ನಮ್ಮ ಬ್ಯಾಂಗ್ಳೂರಲ್ಲೇ ಸಿಗ್ಬಿಡುತ್ತೆ. ಮಲ್ಲೇಶ್ವರಂ ಇಲ್ಲ ಫೋರ್ಟ್ ಬ್ಲಾಕ್, ಜಯನಗರ್ ಆ ಥರ ಎಲ್ಲ ನಾವು ಹೋದರೆ ಆರಾಮ್ಸೆ ಏನು ಬೇಕೋ ಎಲ್ಲ ತೊಗೊಬೋದು. ಬಟ್ ಇಲ್ಲಿ ಬಟ್ಟೆ ಕ್ರೌಡು, ಇಲ್ಲಿಂದ ವಾಪಸ್ ಎತ್ಕೊಂಬರೋದಕ್ಕೂ ತುಂಬ ಕಷ್ಟ. ಹಾಗೂ ಅಲ್ಲಿವರೆಗೂ ಹೋಗಿದ್ದೀವಲ್ಲ, ನಾನು ಬೇರೆ ಫಸ್ಟ್ ಟೈಮ್ ಹೋಗಿದ್ದಿದ್ದು. ಸೊ ಅಲ್ಲಿವರೆಗೂ ಹೋಗಿದ್ದೀವಿ, ಏನಾದರೂ ನೆನಪಿಗೆ ತೊಗೊಂಬರೋಣ ಅಂತ ಫ್ಲಾಪ್ ಆರ್ಟ್ಸ್ ತೊಗೊಬಂದ್ವಿ. ಸೊ ಬ್ಯಾಂಗಲ್ಸ್ ಒಂದು ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಅಂದರು. ಸೊ ಬ್ಯಾಂಗಲ್ಸ್ ತೊಗೊಂಬಂದ್ವಿ ಅಷ್ಟೇ. ಅಲ್ಲಿ ಇನ್ನೇನು ಇರಲಿಲ್ಲ ನೋಡೋಕ್ಕೆ ಟೈಮು ಸಾಕಾಗಿಲ್ಲ ನಮಗೆ. 1 ಡೇ ಹೋಗಿದ್ದಿದ್ದರಿಂದ ಅಷ್ಟೇ ಆಗಿದ್ದು. ಸೊ ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದಿದ್ದಾಯಿತು. ಸಿಕ್ಕಾಬಟ್ಟೆ ಬಿಸಿಲು ಹೊರಗಡೆ. ಎಷ್ಟು ನೀರು ಕುಡಿದು ಊಟ ಮಾಡೋಕ್ಕೆ ಆಗಲಿಲ್ಲ. ಅಷ್ಟು ನೀರು ಕುಡಿದಿದ್ದೀವಿ. ಮೋರ್ ದ್ಯಾನ್ 3 ಲೀಟರ್ಸ್ ಇವತ್ತು ಒಬ್ಬೊಬ್ಬರು ಕುಡಿದಿದ್ದೀವಿ. ಅಷ್ಟು ಬಿಸಿಲು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ಇವಾಗ ಆಲ್ರೆಡಿ 8:30ಗೆ ಟ್ರೈನ್ ಇದೆ. ಸೊ ಇವಾಗ ಮತ್ತೆ ಇಲ್ಲಿಂದ ಪ್ಯಾಕ್ ಮಾಡಿ ಹೊಡಕ್ಕೆ ರೆಡಿ ಆಗಬೇಕು. ಆ್ಯಂಡ್ ಇಲ್ಲಿ ಬಂದು ಇರಾನಿ ಟೀ ಇನ್ನೂ ಕುಡ್ದಿಲ್ಲ. ಸೊ ಅದೇ ಇರಾನಿ ಚಾಯ್. ಸೊ ಅದನ್ನು ಇವಾಗ ಕುಡಿಯೋಕ್ಕೆ ಹೋಗಬೇಕು. ಕೆಳಗಡೆನೇ ಇರೋದು ರೂಮ್, ಹೋಟೆಲ್ ಪಕ್ಕದಲ್ಲೇ ಇದೆ. ಸೊ ಅಲ್ಲಿ ಅದೊಂದು ಟ್ರೈ ಮಾಡಬೇಕು. ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಆಲ್ಮೋಸ್ಟು ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಎಲ್ಲ ಮುಗಿಸ್ಕೊಂಡು ಇನ್ನೇನು ಇಲ್ಲಿ 7:15ಗೆ ಹೊರಡಬೇಕು. ಓಲಾ ಊಬರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಟೈಮ್ ಆಗೇ ಹೋಯ್ತು. ಹೆಂಗಾಯಿತು ಟೈಮು ಅಂತಲೇ ಗೊತ್ತಾಗಲಿಲ್ಲ. ಈಗ ನೆಕ್ಸ್ಟು ಚಾಯ್ ಕುಡಿಯೋಕ್ಕೆ ಹೋಗೋಣ. ಆ್ಯಂಡ್ ಟೀ ತೊಗೊಂಡೆ. ಬಟ್ ಇಲ್ಲಿ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಪಾಟಲ್ಲಿ ಕೊಡ್ತಾರೆ, ಅಂದರೆ ಮಣ್ಣಿಂದು ಮಡಿಕೆ ಥರ ಆ ಥರದ್ರಲ್ಲಿ ಕೊಡ್ತಾರೆ ಅಂತ. ಇಲ್ಲಿ ನೋಡಿದ್ರೆ ನಾರ್ಮಲ್ ಕಪ್ಪಲ್ಲೇ ಕೊಟ್ಟಿದ್ರು. ಟೀ ಓಕೆ ಆಗಿತ್ತು. ಮೇ ಬಿ ರಾಂಗ್ ಪ್ಲೇಸ್ ಅಂತ ಅಂದ್ಕೊತೀನಿ. ಸೊ
ಟೀ ಎಲ್ಲ ಕುಡ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಸೊ ಈಗ ಟೀ ಎಲ್ಲ ಕುಡ್ಕೊಂಡು ಯಾವುದೋ ಕರಾಚಿ ಬಿಸ್ಕೆಟ್ಸ್ ಅಂತೆ, ಸೊ ಬಿಸ್ಕೆಟ್ಸ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದೀವಿ. ಇವ್ರ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೋರ್ ಬಿಸ್ಕೆಟ್ಸು. ಸೊ ಇವಾಗ ಹೋಗಿ ಅಲ್ಲಿ ಏನೇನಿದೆ ನೋಡೋಣ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಬಟನ್ ಒತ್ತಿ, ಸೊ ದಟ್ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಸ್ ಬರುತ್ತೆ. ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇಷ್ಟೇ ಅಲ್ಲ, ಇನ್ನು ಚಾಕ್ಲೇಟ್ ಸೆಕ್ಷನ್ ಮತ್ತು ಕೇಕ್ಸು, ಪೇಸ್ಟ್ರೀಸು ಅದು ಎಲ್ಲ ಸಿಕ್ಕಾಬಟ್ಟೆ ಇದೆ. ಬಟ್ ನಾವು ಆ ಕಡೆ ಅಷ್ಟು ಹೋಗಿಲ್ಲ, ಬಿಕಾಸ್ ನಾನು ಹೆವಿಯಾಗಿ ಹೋದರೆ ಬರೀ ಚಾಕ್ಲೇಟ್ಸು ಅದು ಇದೆ ತೊಗೊಂಬಂದ್ಬಿಡ್ತೀನಿ ಅಂತ ಭಯ. ಸೊ ಅದಕ್ಕೆ ಹೋಗಲಿಲ್ಲ. ಆಲ್ರೆಡಿ ಇಲ್ಲೇ ಬಿಸ್ಕೆಟ್ಸೇ ಒಂದಷ್ಟು ತೊಗೊಂಡಿದ್ವಿ. ಸೊ ಅದಕ್ಕೆ ಸಾಕು ಅಂತ ಅಂದ್ಕೊಂಡು ಆ ಕಡೆಗೆ ಹೋಗ್ದಿರ ಇಲ್ಲೇ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಸೊ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಟ್ರೈನ್ ಇದ್ದಿದ್ದು 8:30ಗೆ. ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಆಯಿತು. ಏನು ಅಂತ ಹೇಳ್ತೀನಿ. ಚೇತನ್ನು ಎಲ್ಲಿ ಬುಕ್ ಮಾಡಿದ್ದೀನಿ ಏನು ಅಂತ ನೋಡ್ದಿರಾ ಒಳ್ಳೆ ಕೆಲಸ ಮಾಡಿಟ್ಟಿದ್ರು ನಮಗೆ. ಏನಾಯ್ತಂದರೆ ಜಸ್ಟ್ 1 ಮಿನಿಟ್ ಗ್ಯಾಪಲ್ಲಿ ನಮಗೆ ಟ್ರೈನ್ ಮಿಸ್ ಆಗೋಗ್ಬಿಟ್ಟಿತ್ತು. ದ ಗ್ರೇಟ್ ಚೇತನ್ ಇದ್ದಾರಲ್ಲ, ಅವರು ಸಿಕಂದ್ರಾಬಾದ್ ಸ್ಟೇಷನ್ ಬದಲು ಕಾಚಿಗೂಡ ರೈಲ್ವೆ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ 20 ಮಿನಿಟ್ಸ್ ಇದೆ. ಅಲ್ಲೋಗಿ ಇನ್ನೇನು ಟ್ರೈನ್ ಹತ್ತಬೇಕು, ಕರೆಕ್ಟಾಗಿ 23 ಮಿನಿಟ್ಸ್ ಇತ್ತು. ಆವಾಗ ನೋಡಿದ್ರೆ ಅಲ್ಲಿ ಇದೆಲ್ಲ ಟ್ರೈನು, ನೀವು ಸಿಕಂದ್ರಾಬಾದಲ್ಲಿ ಹತ್ತಬೇಕು ಅಂತೇಳಿ. ಸೊ ಅಲ್ಲಿಂದ ಓಡಿ ಆಟೋ ಕ್ಯಾಚ್ ಮಾಡಿ ತಿರ್ಗಾ ಅಲ್ಲಿಂದ ವಾಪಸ್ಸು ಇಲ್ಲಿಗೆ ಬರೋಷ್ಟೊತ್ತಲ್ಲಿ 1 ಮಿನಿಟ್ ಇದ್ದಿದ್ರೆ ಟ್ರೈನ್ ಮಿಸ್ ಆಗ್ತಿತ್ತು. 2 ಮಿನಿಟ್ಸೇ ಇದ್ದಿದ್ದು ಆಟೋ ಇಲ್ದಾಗ. ಅಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಓಡೋಕ್ಕೆ ಸ್ಟಾರ್ಟ್ ಮಾಡಿ ಟ್ರೈನ್ ಹತ್ತೋವರೆಗೂ ಓಡಿದ್ದೀವಿ. ಅಪ್ಪ ನನಗಂತೂ ಬಾಯಿಗೆ ಬಂದಿತ್ತು ಆ ಮೂಮೆಂಟಲ್ಲಿ. ಅಷ್ಟು ಓಡಿದ್ದೀನಿ ಲಿಟ್ರಲಿ. ಎಷ್ಟು ಅದರಲ್ಲಿ ಸ್ಟ್ರೆಂತ್ ಎಲ್ಲ ಇತ್ತು, ಆಲ್ಮೋಸ್ಟ್ ಏನು ತಿಂದೇ ಇರಲಿಲ್ಲ, ಏನೂ ಇರಲಿಲ್ಲ. ಕಷ್ಟಪಟ್ಟು ಓಡಿ ಕೊನೆಗೆ ಕ್ಯಾಚ್ ಮಾಡಿ ಇವಾಗ ಬಂದು ಕುತ್ಕೊಂಡಿದ್ವಿ. ಫೈನಲಿ ಸಿಕ್ತಲ್ಲ ಅಂತ ಖುಷಿ ಆಗ್ತಾಯಿದೆ. ಒಂದು ಕಡೆ ಫುಲ್ಲು ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಅಷ್ಟು ಫಾಸ್ಟಾಗಿ ಓಡ್ಕೊಂಡು ಬಂದಿದ್ದೀವಿ. ಸ್ಟೆಪ್ಸ್ ಎಲ್ಲ ಹತ್ಕೊಂಡು. ನಮ್ಮ ಪ್ಲ್ಯಾಟ್ಫಾರ್ಮ್ ಇದ್ದಿದ್ದು 3, ನಾವು 1 ಇದ್ವಿ. ಸೊ ಫೈನಲಿ ಬಂದು ಕೂತಿದ್ದೀವಿ. ಈಗ ಚೇತನ್ ರಿಯಾಕ್ಷನ್ ತೋರಿಸ್ತೀನಿ. ನಿಮ್ಮಕ್ಕೆ ಇಷ್ಟ ಆಗಿತ್ತು.
ಇವತ್ತಿನ ಈ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಯು ಆಲ್ ಲವ್ ಯು, ಬಾಯ್. ಬೇರೆ ಮೇಲೆ ಬಂದ್ಬಿಟ್ಟಿದೆ.